ರವಿಪುಷ್ಯಮಿ ಯೋಗದ ದಿನ ಯಾವ ಕೆಲಸಗಳನ್ನು ಮಾಡಿದರೆ ಗುರುಬಲ ಲಕ್ಷ್ಮೀ ಕೃಪೆ ಪ್ರಾಪ್ತಿಯಾಗುತ್ತೆ, ಸ್ವಂತ ಮನೆ ಕಟ್ಟಿಸುವ ಕನಸು ಅಥವಾ ಖರೀದಿ ಮಾಡುವ ಕನಸು ನನಸಾಗಿ ಆಸ್ತಿ ಲಾಭ, ಬಂಗಾರದ ವೃದ್ಧಿಯಿಂದ ಏಳಿಗೆಯನ್ನು ಕಾಣಬಹುದು. ಈ ದಿನ ಯಾವ ಬೇರನ್ನು ಸ್ಪರ್ಶ ಮಾಡಿ ಮನೆಗೆ ತಂದರೆ ಜೀವನ ಬದಲಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೇ ಅತ್ಯಂತ ಶಕ್ತಿಶಾಲಿಯಾದ ಯೋಗಗಳೆಂದರೆ ಅದು ರವಿಪುಷ್ಯ ಯೋಗ ಹಾಗೂ ಗುರುಪುಷ್ಯ ಯೋಗ. ಭಾನುವಾರದ ದಿನ ಪುಷ್ಯ ನಕ್ಷತ್ರ ಕೂಡಿ ಬಂದರೆ ಅದನ್ನು ರವಿಪುಷ್ಯಮಿ ಯೋಗ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ. ಅದೇ ಗುರುವಾರದ ದಿನ ಪುಷ್ಯ ನಕ್ಷತ್ರ ಕೂಡಿ ಬಂದರೆ ಅದನ್ನು ಗುರುಪುಷ್ಯಮಿ ಯೋಗ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ. ಈ ವಿಶೇಷ ಯೋಗ ಕೂಡಿ ಬಂದಿರುವ ದಿನದಂದು ಈ ಕೆಲಸಗಳನ್ನ ಮಾಡಿದರೆ, ಈ ನಿಯಮಗಳನ್ನ ಪಾಲಿಸಿದರೆ ಬಂಗಾರ ಕೊಳ್ಳುವಂತಹ ಶಕ್ತಿ ಹೆಚ್ಚಾಗುತ್ತದೆ. ಆಸ್ತಿ ಹಣ ಲಾಭಗಳನ್ನು ಪಡೆದು ಜೀವನದಲ್ಲಿ ಸುಖ ನೆಮ್ಮದಿಯನ್ನ ಶೀಘ್ರವಾಗಿ ನೀವು ಕಾಣಬಹುದು. ನಾಳೆ ಅಂದರೆ ಭಾನುವಾರದ ದಿನ ವಿಶೇಷವಾಗಿ ಕೇವಲ 1 ಗ್ರಾಂ ಬಂಗಾರ ಖರೀದಿ ಅಥವಾ 1 ಗ್ರಾಂ ಬೆಳ್ಳಿಯನ್ನು ಖರೀದಿ ಮಾಡಿದರೂ ಕೂಡ ಮತ್ತೆ ಮತ್ತೆ ಬಂಗಾರಗಳನ್ನು ಒಡವೆಗಳನ್ನು ಕೊಳ್ಳುವ ಶಕ್ತಿ ಹಾಗೂ ಯೋಗ ಕೂಡಿ ಬರುತ್ತೆ. ಬಂಗಾರ ಕೊಳ್ಳಲು ಸೂಕ್ತವಾದ ದಿನ ಪುಷ್ಯಮಿ ನಕ್ಷತ್ರ ಕೂಡಿ ಬಂದಿರುವ ದಿನವಾಗಿದೆ. ಇನ್ನು ಆಸ್ತಿ ಖರೀದಿ, ಭೂಮಿ ಖರೀದಿ, ಮನೆ ಖರೀದಿ, ಮನೆ ಕಟ್ಟಿಸಲು ಶಂಕುಸ್ಥಾಪನೆ ಮಾಡಲು ಈ ದಿನ ಶುಭ ದಿನವಾಗಿದೆ. ಅಥವಾ ಈ ದಿನದಂದು ಭೂಮಿಗೆ ಸಂಬಂಧಪಟ್ಟಂತಹ ಮುಖ್ಯ ವ್ಯವಹಾರಗಳನ್ನು ನೀವು ಖಚಿತವಾಗಿ ಮಾಡಬಹುದು. ಇದರಿಂದ ಆಸ್ತಿ ಲಾಭದ ಜೊತೆಗೆ ಆಸ್ತಿ ವೃದ್ಧಿ ಆಗ್ತಾ ಹೋಗುತ್ತೆ. ಹೊಸ ವಾಹನ ಖರೀದಿ ಮಾಡುವವರು ಕೂಡ ಈ ದಿನ ವಾಹನ ಖರೀದಿ ಮಾಡಿದರೆ ಆ ವಾಹನದಿಂದ ಅದ್ಭುತವಾದ ಅದೃಷ್ಟ ಕೂಡಿ ಬರುತ್ತೆ. ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗಲು, ಗೃಹ ಪ್ರವೇಶ ಮಾಡಲು ಈ ದಿನವನ್ನು ತಪ್ಪದೆ ಪ್ರತಿಯೊಬ್ಬರು ಆಯ್ಕೆ ಮಾಡಿಕೊಳ್ಳಬೇಕು. ಇನ್ನು ಸ್ವಂತ ಮನೆ ಖರೀದಿ ಮಾಡಬೇಕು, ಭೂಮಿ ಕೊಳ್ಳಲು ಹಣದ ಶಕ್ತಿ ಬೇಕು, ಮನೆ ಕಟ್ಟಿಸಲು ನಾನಾ ಅಡೆತಡೆಗಳು ಬರ್ತಿದೆ, ಹೇಗಾದರೂ ಮಾಡಿ ನಾವು ಕೂಡ ಸ್ವಂತ ಮನೆಯಲ್ಲಿ ವಾಸಿಸಬೇಕೆಂದರೆ ಮರೆಯದೆ ಈ ಭಾನುವಾರ ಬೆಳಿಗ್ಗೆ ಅಥವಾ ಮಧ್ಯಾಹ್ನದ ಸಮಯದಲ್ಲಿ ನಿಮ್ಮ ಕೈನಿಂದ ಯಾವುದಾದರೂ ಮೈದಾನದಲ್ಲಿ ಅಥವಾ ದೇಗುಲದ ಆವರಣದಲ್ಲಿ ಒಂದು ಅರಳಿ ಸಸಿ, ಒಂದು ಬೇವಿನ ಸಸಿಯನ್ನು ನೆಟ್ಟು ಆ ಸಸಿಗಳಿಗೆ ನೀರನ್ನು ಅರ್ಪಿಸಿ ಪೂಜಿಸಿ ನಮಸ್ಕರಿಸಿದರೆ ಸ್ವಂತ ಮನೆ ಕಟ್ಟಿಸಿ ವಾಸಿಸುವಂತಹ ಯೋಗ ಕೂಡಿ ಬರುತ್ತೆ. ಈ ಎರಡೂ ಸಸಿಗಳ ಮುಂದೆ ನಿಮ್ಮ ಆಸೆಗಳನ್ನು ಕೋರಿಕೆಗಳನ್ನು ಹೇಳಿಕೊಂಡು ಮನೆಗೆ ಬರಬೇಕು. ಇನ್ನು ರವಿಪುಷ್ಯ ಯೋಗದ ದಿನ ಈ ಬೇರನ್ನು ಸ್ಪರ್ಶ ಮಾಡಿದರೆ ಜೀವನದಲ್ಲಿ ಸೋಲು ಎನ್ನುವುದೇ ಇರುವುದಿಲ್ಲ. ಆ ಬೇರು ಯಾವುದೆಂದರೆ ಬಿಳಿ ಎಕ್ಕದ ಬೇರು. ಭಾನುವಾರ ಚಿಕ್ಕದಾಗಿ ಬಿಳಿ ಎಕ್ಕದ ಬೇರನ್ನು ತಾಯತದಲ್ಲಿ ಸೇರಿಸಿ ಇಷ್ಟದೇವರ ಮುಂದಿಟ್ಟು ವಿಶೇಷವಾಗಿ ಪೂಜೆಯನ್ನ ಮಾಡಿ ನಂತರ ಕೊರಳಿಗೆ ಧರಿಸಿಕೊಂಡರೆ ಸರ್ವ ಕಾರ್ಯದಲ್ಲೂ ಜಯ ಸಿಗುತ್ತೆ. ಜೀವನದಲ್ಲಿ ಸೋಲು ಉಂಟಾಗುವುದಿಲ್ಲ. ಧನಲಾಭದಿಂದ ಅದ್ಭುತವಾದ ಬದಲಾವಣೆಗಳನ್ನು ನೀವು ಶೀಘ್ರವಾಗಿ ಕಾಣಬಹುದು. ಕೇವಲ ಬಿಳಿ ಎಕ್ಕದ ಬೇರನ್ನು ತಾಯತದಲ್ಲಿ ಧರಿಸುವುದು ಅಷ್ಟೇ ಅಲ್ಲದೆ ಬಿಳಿ ಎಕ್ಕದ ಬೇರನ್ನು ಮನೆಗೆ ತಂದು ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಿ ನಂತರ ಶುದ್ಧ ಜಲದಿಂದ ಶುದ್ಧಿ ಮಾಡಿ ಅರಿಶಿಣ, ಕುಂಕುಮ, ಗಂಧದ ಬೊಟ್ಟನ್ನು ಇಟ್ಟು ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇರಿಸಬೇಕು. ನಿತ್ಯ ದೇವರಿಗೆ ಪೂಜೆ ಮಾಡುವಾಗ ಈ ಮೂಟೆಗೂ ಕೂಡ ಧೂಪ ಆರತಿಗಳನ್ನು ಮಾಡಿ ನಮಸ್ಕಾರ ಮಾಡಿಕೊಳ್ಳಬೇಕು. ಇದರಿಂದ ನಿರಂತರವಾಗಿ ಮನೆಯ ಸದಸ್ಯರಿಗೆ ಅದೃಷ್ಟ ಹಾಗೂ ಧನಲಾಭ ಆಗ್ತಾ ಹೋಗುತ್ತೆ. ಅನೇಕ ಮೂಲಗಳಿಂದ ಹಣದ ಆದಾಯವನ್ನು ಕಾಣುತ್ತಾ ಗಣೇಶನ ಕೃಪೆಯನ್ನು ನೀವು ನೋಡಬಹುದು. ಇನ್ನು ವಯಸ್ಸಾದರೂ ಮದುವೆಯಾಗಿಲ್ಲ, ನೋಡಿಕೊಂಡು ಬಂದಂತಹ ಹುಡುಗಿ ಸೆಟ್ ಆಗ್ತಿಲ್ಲ, ನೋಡಿಕೊಂಡು ಹೋದಂತಹ ಹುಡುಗ ಒಪ್ಪಿಗೆಯನ್ನು ನೀಡ್ತಿಲ್ಲ ಎನ್ನುವವರು ಈ ರವಿಪುಷ್ಯಮಿ ಯೋಗದ ದಿನದಂದು ಮದುವೆ ಕೂಡಿ ಬರಲು ಮಾಡುವ ಪೂಜೆಗಳನ್ನು, ವ್ರತಗಳನ್ನು, ತಂತ್ರಗಳನ್ನು ಮಾಡಿದರೆ ಬೇಗನೆ ಫಲ ಕೊಡುತ್ತೆ. ಇದರಿಂದ ಶೀಘ್ರವಾಗಿ ಕಂಕಣಭಾಗ್ಯ ಕೂಡಿ ಬರುತ್ತೆ. ಈ ದಿನ ಸೂರ್ಯ ದೇವರ ದಿನವಾಗಿರುವ ಕಾರಣ ಮರೆಯದೆ ಸೂರ್ಯ ದೇವನಿಗೆ ಬೆಳಿಗ್ಗೆ ಅರ್ಘ್ಯವನ್ನು ಅರ್ಪಿಸಿ ನಂತರ ದಿನವನ್ನ ಆರಂಭಿಸಿ. ಸೂರ್ಯ ಗಾಯತ್ರಿ ಮಂತ್ರ ಅಥವಾ ಆದಿತ್ಯ ಹೃದಯ ಪಾರಾಯಣ ಮಾಡಿ ಸೂರ್ಯ ದೇವರಿಗೆ ಬೇಡಿದರೆ ಸರ್ವ ಯಶಸ್ಸಿನ ಜೊತೆಗೆ ಮನೆಯ ಸದಸ್ಯರಿಗೆಲ್ಲ ಆಯಸ್ಸು, ಆರೋಗ್ಯ ವೃದ್ಧಿಯಾಗುತ್ತೆ. ಸಮೃದ್ಧಿ ನೀಡುವ ನಕ್ಷತ್ರ ಪುಷ್ಯ ನಕ್ಷತ್ರವಾಗಿದೆ. ಈ ದಿನದಂದು ಲೆಕ್ಕ ಬರೆಯುವ ಪುಸ್ತಕ, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಪುಸ್ತಕ ಖರೀದಿ ಮಾಡಿದರೆ ತುಂಬಾ ಉತ್ತಮ. ಈ ದಿನ ತಪ್ಪು ಕೆಲಸಗಳನ್ನ ಮಾಡಬಾರದು. ಈ ದಿನ ಗ್ರಹ ಶಾಂತಿಗಳನ್ನ ಮಾಡಿದರೆ ಗ್ರಹಗಳ ಅನುಗ್ರಹ ಶೀಘ್ರವಾಗಿ ಪ್ರಾಪ್ತಿಯಾಗುತ್ತೆ. ಈ ದಿನದಿಂದ ಯಾವುದಾದರೂ ಸಂಕಲ್ಪ ಮಾಡಿಕೊಂಡರೆ ತುಂಬಾ ಒಳ್ಳೆಯದು. ಉದಾಹರಣೆಗೆ ಈ ದಿನದಿಂದ ನಾನು ಈ ಹೊಸ ಕೆಲಸ ಆರಂಭ ಮಾಡ್ತೀನಿ, ಈ ದಿನದಂದು ನಾನು ಯಾವುದನ್ನಾದರೂ ಬಿಡ್ತೀನಿ, ಹೀಗೆ ದೃಢವಾದ ಸಂಕಲ್ಪ ಈ ದಿನದಂದು ಮಾಡಿಕೊಂಡರೆ ಆ ಸಂಕಲ್ಪದಿಂದ ದೈವಬಲ ಪ್ರಾಪ್ತಿಯಾಗುತ್ತೆ, ಅದೃಷ್ಟ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಮಾರ್ವಾಡಿಗಳು, ಸೇಟುಗಳು ದೀಪಾವಳಿಯ ದಿನ ಲೆಕ್ಕ ಬರೆಯುವ ಪುಸ್ತಕವನ್ನು ಪೂಜಿಸುತ್ತಾರೆ. ಹಳೆ ಪುಸ್ತಕವನ್ನು
ಬದಲಾಯಿಸುತ್ತಾರೆ. ಅದೇ ರೀತಿ ಈ ದಿನದಂದು ಲೆಕ್ಕ ಬರೆಯಲು ಆರಂಭಿಸಿ ಅಥವಾ ಲೆಕ್ಕ ಬರೆಯುವ ಪುಸ್ತಕವನ್ನು ಮರೆಯದೆ ಮನೆಗೆ ತನ್ನಿ. ಇದರಿಂದ ನೀರಿನಂತೆ ಅವಶ್ಯಕತೆ ಇಲ್ಲದೆ ಖರ್ಚಾಗುವ ಹಣದ ಮೇಲೆ ನಿಮಗೆ ಗಮನ ಬರುತ್ತದೆ. ಹಣದ ಲಾಭಗಳನ್ನು ಇದರಿಂದ ನೀವು ಕಾಣಬಹುದು. ನಕ್ಷತ್ರಗಳ ರಾಜ ಎಂದು ಕರೆಯುವ ಪುಷ್ಯ ನಕ್ಷತ್ರ ಬಂದಿರುವ ಈ ಭಾನುವಾರದಂದು ಈ ನಿಯಮಗಳನ್ನು ಪಾಲಿಸಿ ಅದೃಷ್ಟವನ್ನು ನೋಡಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ಗುರು ಜೈ ಮಹಾಲಕ್ಷ್ಮಿ ಅಂತ ಬರೆದು ಈ ವಿಡಿಯೋಗೆ ಲೈಕ್ ಕೊಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.